ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಲಯಕ್ಕೆ ಹಾಜರು. ಪ್ರಜ್ವಲ್ನ ಕೋರ್ಟ್ಗೆ ಹಾಜರುಪಡಿಸಲಿರೋ ಎಸ್ಐಟಿ ಅಧಿಕಾರಿಗಳು. ಈ ವೇಳೆ ಪ್ರಜ್ವಲ್ನ ಕಸ್ಟಡಿಗೆ ಕೇಳಿರುವ ಎಸ್ಐಟಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಕೋರ್ಟ್ಗೆ ಮನವಿ ಮಾಡಲಿರೋ ಎಸ್ಐಟಿ ಆಫೀಸರ್ಸ್ ಒಂದು ವೇಳೆ ಕಸ್ಟಡಿಗೆ ನೀಡಿದ್ದೆ ಆದ್ರೆ ಪ್ರಜ್ವಲ್ಗೆ ಫುಲ್ ಗ್ರಿಲ್. ಹಾಗಾದ್ರೆ ಪ್ರಜ್ವಲ್ಗೆ ಕೇಳಬಹುದಾದ ಪ್ರಶ್ನೆಗಳೇನು? ಪ್ರಶ್ನೆಗಳ ಮೂಲಕವೇ ಕಟ್ಟಿ ಹಾಕಲಿದೆಯಾ ಎಸ್ಐಟಿ? ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡುವಂತೆ ಹೆಚ್ಚಿನ ವಿಚಾರಣೆ ಮಾಡುವಂತ ಉದ್ದೇಶದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಕೇಳ್ತಿದ್ದಾರೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದ್ರೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು? ಯಾಕಂತಂದ್ರೆ ನಾಡಿನ ಹೆಣ್ಣು ಮಕ್ಕಳ ವಿಚಾರವಾಗಿದೆ. ಅನೇಕ ಸಂತ್ರಸ್ತರಿದ್ದಾರೆ. ಓರ್ವ ಜನಪ್ರತಿನಿಧಿಯಾಗಿ ಈ ರೀತಿ ಕೃತ್ಯಗಳನ್ನ ಮಾಡಿದ್ರೆ ಮುಂದೆ ಹೇಗೆ? ಏನೋ ಈ ವಿಚಾರಣೆಯನ್ನ ಸಂಪೂರ್ಣವಾಗಿ ಆಲಿಸಲಿಕ್ಕೆ ಹೆಚ್ಚು ವಿಚಾರಣೆ ಮಾಡಬೇಕು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ರೆ ತಮ್ಮ ಕಸ್ಟಡಿಗೆ ಪಡೆದುಕೊಂಡ್ರೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು? ಎಸ್ಐಟಿ ಕೇಳಬಹುದಾದ ಪ್ರಶ್ನೆಗಳು. ಜರ್ಮನಿಯ ಪ್ರವಾಸ ಮುಂಚೆಯೇ ನಿಗದಿಯಾಗಿತ್ತ? ದೂರಿನ ಭಯದಿಂದ ವಿದೇಶಕ್ಕೆ ಹಾರಿ ಹೋದ್ರ? ಲೈಂಗಿಕ ಕ್ರಿಯೆಗಳನ್ನ ರೆಕಾರ್ಡ್ ಮಾಡಿದ್ಯಾರು? ನೀವೇ ನಿಮ್ಮ ಮೊಬೈಲ್ ರೆಕಾರ್ಡ್ ಮಾಡಿದ್ರಾ? ರೆಕಾರ್ಡ್ ಮಾಡಿದ್ದ ವಿಡಿಯೋ ಲೀಕ್ ಆಗಿದ ಹೇಗೆ? ಸಾವಿರಾರು ಸಂತ್ರಸ್ತೆಯರು ಇರುವ ಮಾಹಿತಿ ಇದೆ, ಏನ್ ಹೇಳ್ತೀರಾ? ಪೆನ್ ಡ್ರೈವ್ ನಲ್ಲಿರೋ ವಿಡಿಯೋ ಇದಕ್ಕೆ ಸಾಕ್ಷಿ ಅಲ್ಲವೇ? ಸಂತ್ರಸ್ತೆಯರು ನಿಮ್ಮ ಬಳಿ ಬರುತ್ತಿದ್ದ ಕಾರಣಗಳೇನು ಹೇಳಿ? ನೀವು ನಡೆಸಿದ್ದು ಒಪ್ಪಿಗೆಯುತ ಲೈಂಗಿಕ ಕ್ರಿಯೆಯ? ನೀವು ಅವರಿಗೆ ಈ ವೇಳೆ ಒಡ್ಡಿದ್ದ ಆಮಿಷಗಳೇನು? ಹಣವ, ಬಂಗಾರವ, ಭೂಮಿನ, ಉದ್ಯೋಗನ ಏನು ಹೇಳಿ? ಲೈಂಗಿಕ ಕ್ರಿಯೆ ಎಲ್ಲೆಲ್ಲಿ ನಡೆಸಿದ್ರಿ? ಅದು ಯಾವ್ಯಾವ ಸ್ಥಳ? ಹೀಗೆ ಹೋಗುವಾಗ ನಿಮ್ಮ ಜೊತೆಗೆ ಯಾರಾದ್ರೂ ಇರುತ್ತಿದ್ರ? ಇನ್ನು ರೆಕಾರ್ಡ್ ಮಾಡಿದ್ದು ನೀವೇ ಅನ್ನೋದಾದ್ರೆ ಲೀಕ್ ಮಾಡಿದ್ಯಾರು? ನಿಮ್ಮ ಕಾರ್ ಡ್ರೈವರ್ ಕಾರ್ತಿಕ್ ಮೇಲೆ ಆರೋಪವಿದೆಯಲ್ಲ, ನಿಮಗೂ ಕಾರ್ತಿಕ್ಗೂ ಏನಾದ್ರೂ ವ್ಯಾಜ್ಯ ಇತ್ತ? ನಿಮ್ಮ ಮನೆ ಕೆಲಸದಾಕೆ ಮೊದಲ ಸಂತ್ರಸ್ತೆ ಏನ್ ಹೇಳ್ತಾರೆ? ವಿದೇಶಕ್ಕೆ ಹಾರಿ ಹೋದ ನಿಮಗೆ ಹಿಂದಿನ ಉದ್ದೇಶವಾದ್ರೇನು? ನಿಮ್ಮ ತಂದೆ, ತಾಯಿ ಮತ್ತು ನಿಮ್ಮ ಮೇಲೆ ದೂರುಗಳ ಬಗ್ಗೆ ಗೊತ್ತಾಗಿದ್ದು ಯಾವಾಗ? ರಾಜಕಾರಣದ ಬೆಳವಣಿಗೆ ಗಮನಿಸೋ ನೀವು ದೂರಿನ ನಿರ್ಲಕ್ಷ್ಯ ಮಾಡಿದ್ದೀರಲ್ಲ? ವಿದೇಶದಲ್ಲಿದ್ದಾಗ ಯಾರ ಜೊತೆ ಸಂಪರ್ಕದಲ್ಲಿದ್ರಿ? ವಿದೇಶದಲ್ಲಿ ಬೇರೆ ಮೊಬೈಲ್ ಬಳಸಿದ್ರ? ಹಾಗಾದ್ರೆ ನಂಬರ್ ಯಾವುದು? ಇವಿಷ್ಟು ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆದ ಮೇಲೆ ಕೇಳಬಹುದಾದ ಪ್ರಶ್ನೆಗಳಾಗಿದೆ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಹಗರಣ ಅನೇಕ ಪ್ರಕರಣಗಳು ದಾಖಲಾಗಿದೆ. ಇನ್ನು ಈ ಕುರಿತಂತೆ ಸಂಪೂರ್ಣ ವಿಚಾರಣೆ ಆಗಬೇಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಸರಿಯಾಗಿ ವಿಚಾರಣೆ ಮಾಡಬೇಕು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಇನ್ನಷ್ಟು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳ್ತಿರುವಂತ ಎಸ್ಐಟಿ ಅಧಿಕಾರಿಗಳು ಇವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಇದರಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಒಂದು ರೀತಿಯಾಗಿ ವಿಚಾರಣೆಯ ಮೂಲಕವೇ ಕಟ್ಟಿ ಹಾಕ್ತಾರೆ ಎಸ್ಐಟಿ ಅಧಿಕಾರಿಗಳು.